ವಜ್ರಾಕ್ಷ ನ್ಯೂಸ್, ಇದು ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಪಡ್ಗೇರ್. ಗ್ರಾಮೀಣ ಪ್ರದೇಶಗಳ ಉಪ ಆರೋಗ್ಯ ಕೇಂದ್ರಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಆರೋಗ್ಯ ಸುರಕ್ಷಾ ಅಧಿಕಾರಿಗಳು ಕೇಂದ್ರಗಳಲ್ಲಿ ವಾಸ್ತವ್ಯವಿದ್ದು ಸಾರ್ವಜನಿಕರಿಗೆ ಸಮರ್ಪಕ ಆರೋಗ್ಯ ಸೇವೆ ಒದಗಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಶಿಗ್ಗಾವಿ ತಾಲೂಕು ಆರೋಗ್ಯಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಮನವಿ ಸಲ್ಲಿಸಿದ ಬಳಿಕ ಮಾತನಾಡಿದ ಕರವೇ ಮುಖಂಡ ಮಂಜುನಾಥ್ ಓಲೇಕರ್ ಅವರು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಗ್ರಾಮೀಣ ಜನರ ಆರೋಗ್ಯ ಸುಧಾರಣೆಯ ಉದ್ದೇಶದಿಂದ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಉಪ ಆರೋಗ್ಯ ಕೇಂದ್ರಗಳನ್ನು ನಿರ್ಮಿಸಿ ಆರೋಗ್ಯ ಸುರಕ್ಷಾ ಅಧಿಕಾರಿಗಳನ್ನು ನೇಮಿಸಿವೆ. ಗರ್ಭಿಣಿಯರು, ಬಾಣಂತಿಯರು ಸೇರಿದಂತೆ ಗ್ರಾಮೀಣ ಜನತೆಗೆ ತುರ್ತು ಮತ್ತು ಪ್ರಾಥಮಿಕ ಆರೋಗ್ಯ ಸೇವೆ ಒದಗಿಸುವ ಜವಾಬ್ದಾರಿ ಈ ಅಧಿಕಾರಿಗಳ ಮೇಲಿದೆ ಎಂದು ಹೇಳಿದರು. ಆದರೆ ಜಿಲ್ಲೆಯಲ್ಲಿರುವ ಸುಮಾರು 400ಕ್ಕೂ ಹೆಚ್ಚು ಉಪ ಆರೋಗ್ಯ ಕೇಂದ್ರಗಳಲ್ಲಿ 90% ಆರೋಗ್ಯ ಸುರಕ್ಷಾ ಅಧಿಕಾರಿಗಳು ತಮ್ಮ ಕರ್ತವ್ಯ ಸ್ಥಳಗಳಲ್ಲಿ ವಾಸ್ತವ್ಯವಿಲ್ಲದೆ ದೂರದ ಊರುಗಳಿಂದ ಪ್ರತಿನಿತ್ಯ ಸಂಚರಿಸುತ್ತಿದ್ದು, ಇದರಿಂದ ಗ್ರಾಮೀಣ ಜನರಿಗೆ ತುರ್ತು ಸಂದರ್ಭಗಳಲ್ಲಿ ಅಗತ್ಯ ಆರೋಗ್ಯ ಸೇವೆ ದೊರೆಯುತ್ತಿಲ್ಲ ಎಂದು ಆರೋಪ ಮಾಡಿದರು. ಸರ್ಕಾರದಿಂದ ವಾಸ್ತವ್ಯಕ್ಕಾಗಿ ಬಾಡಿಗೆ ಭತ್ಯೆ ಪಡೆಯುತ್ತಿದ್ದರೂ ಅನೇಕ ಅಧಿಕಾರಿಗಳು ತಮ್ಮ ಕಾರ್ಯವ್ಯಾಪ್ತಿಯ ಕೇಂದ್ರಗಳಲ್ಲಿ ವಾಸವಿಲ್ಲದೇ ಇರುವುದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಖಂಡಿಸುತ್ತದೆ. ಈ ಬಗ್ಗೆ ಹಿರಿಯ ಅಧಿಕಾರಿಗಳು ಮೌನ ವಹಿಸಿರುವುದು ಕೂಡ ಅನುಮಾನಕ್ಕೆ ಕಾರಣವಾಗಿದೆ ಎಂದು ಅವರು ಹೇಳಿದರು. ಈ ಹಿಂದಿನಿಂದ ಪಡೆದಿರುವ ಬಾಡಿಗೆ ಭತ್ಯೆಯನ್ನು ಸಂಬಂಧಪಟ್ಟ ಅಧಿಕಾರಿಗಳಿಂದ ಬಡ್ಡಿ ಸಮೇತ ಸರ್ಕಾರಕ್ಕೆ ವಾಪಸ್ ಪಡೆಯುವಂತೆ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಇನ್ನು ಮುಂದೆ ಎಲ್ಲ ಆರೋಗ್ಯ ಸುರಕ್ಷಾ ಅಧಿಕಾರಿಗಳು ತಮ್ಮ ಕಾರ್ಯವ್ಯಾಪ್ತಿಯ ಉಪ ಆರೋಗ್ಯ ಕೇಂದ್ರಗಳಲ್ಲೇ ವಾಸ್ತವ್ಯವಿದ್ದು ಸಾರ್ವಜನಿಕರ ಸೇವೆಗೆ ಸದಾ ಲಭ್ಯವಿರುವಂತೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಎಲ್ಲವಾದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಆರೋಗ್ಯ ಇಲಾಖೆಯ ಕಚೇರಿ ಎದುರು ನಿರಂತರ ಧರಣಿ ಹಾಗೂ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಹಾಗೂ ತಾಲೂಕು ಪದಾಧಿಕಾರಿಗಳು, ವಿವಿಧ ಘಟಕಗಳ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಕಲಂದ್ರ ಎಲೆದಹಳ್ಳಿ, ಶಿಗ್ಗಾವಿ. ಗರ್ಭಿಣಿ ಬಾಣಂತಿಯರಿಗೆ ಒಂದು ಉತ್ತಮ ಸೇವೆಯನ್ನು ಒದಗಿಸ್ತಕ್ಕಂಥ ಕೆಲಸವನ್ನ ಆರೋಗ್ಯ ಇಲಾಖೆ ಮಾಡಲಿ ಅಂತೇಳಿ ಏನು ಒಂದು ಉಪ ಆರೋಗ್ಯ ಕೇಂದ್ರಗಳನ್ನ ಸುಮಾರು ವರ್ಷಗಳ ಹಿಂದೆ ಸರ್ಕಾರಗಳು ಜಾರಿಗೆ ತಂದಿದ್ದಾರೆ. ಬರಿಯಲ್ಲಿ ಕಟ್ಟಡವನ್ನ ಕಟ್ಟಿ ಸರ್ಕಾರ ಸುಮ್ಮನೆ ಕೂಡಲಿಲ್ಲ. ಅಲ್ಲಿ ಒಬ್ಬ ಈ ಹಿಂದೆ ಕಿರಿಯ ಆರೋಗ್ಯ ಮಹಿಳಾ ಸಹಾಯಕಿ ಅಂತೇಳಿ ಒಬ್ಬ ನರ್ಸನ್ನು ಕೂಡ ಅನುಭವಸ್ಥ ನರ್ಸನ್ನು ಕೂಡ ಸರ್ಕಾರ ಅಲ್ಲಿ ನೇಮಿಸ್ತಾ ಬಂದಿದೆ. ಆದರೆ ಇವತ್ತು ಆ ಒಂದು ಕಿರಿಯ ಆರೋಗ್ಯ ಮಹಿಳಾ ಸಹಾಯಕಿ ಹೋಗಿ ಸರ್ಕಾರ ಮತ್ತೆ ಇವತ್ತು ಅವ್ರಿಗೆ ಒಂದು ಉನ್ನತ ಮಟ್ಟದ ಒಂದು ಹೆಸರನ್ನು ಕೊಟ್ಟಿದೆ. ಅದೇನಂತಂದ್ರೆ ಇವತ್ತವರು ನರ್ಸ್ ಅಲ್ಲ, ಅಧಿಕಾರಿ, ಅಂದ್ರೆ ಆರೋಗ್ಯ ಸುರಕ್ಷಾ ಅಧಿಕಾರಿ ಅಂತೇಳಿ ಮರುನಾಮಕರಣ ಇವತ್ತು ಮಾಡಿದೆ. ಇಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರ ಇವತ್ತು ಮಾಡಿದ್ರು ಸಹ ಏನು ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ 38 ಸಬ್ ಸೆಂಟರ್ ಉಪಕೇಂದ್ರಗಳೇನದಾವ, ಆ ಉಪಕೇಂದ್ರಗಳಲ್ಲಿ ಯಾರು ಕೂಡ ಹೋತನಹಳ್ಳಿ ಒಂದು ಹೊರತುಪಡಿಸಿದ್ರೆ, ನಾನು ನೋಡಿದಂಗೆ ತಾಲೂಕಿನ ಹೋತನಹಳ್ಳಿ ಒಂದು ಹೊರತುಪಡಿಸಿದ್ರೆ ಅಲ್ಲಿ ಉಳಿದ ಯಾವ ಸಬ್ ಸೆಂಟರ್ನಲ್ಲೂ ಕೂಡ ಇವತ್ತು ಆರೋಗ್ಯ ಸುರಕ್ಷಾ ಅಧಿಕಾರಿಗಳು ಇವತ್ತು ವಾಸ್ತವ್ಯವನ್ನು ಮಾಡ್ತಾ ಇಲ್ಲ. ಸಾಹೇಬ್ರ, ಇಷ್ಟೆಲ್ಲ ನಡೆದ್ರು ಕೂಡ ತಾವ್ಯಾಕೆ ಮೌನವನ್ನು ವಹಿಸಿದ್ರಿ ಅಂತೇಳಿ ಅದು ಕೂಡ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇನ್ನೂ ಒಂದಿರಲಿ, ಯಾವ ಆರೋಗ್ಯ ಕೇಂದ್ರ ಏನು ಉಪ ಆರೋಗ್ಯ ಕೇಂದ್ರಗಳಲ್ಲಿ ವಾಸ್ತವ್ಯಕ್ಕೆ ಯೋಗ್ಯ ಏನು ಇರ್ತಂತ ಕೇಂದ್ರಗಳಿದಾವ ಅಲ್ಲಿ ಸರ್ಕಾರ ನೀವು ಮತ್ತೆ ಅದೇ ಊರಲ್ಲಿ ಬಾಡಿಗೆ ಮನೆಯನ್ನ ಮಾಡಿಕೊಂಡು ಅಲ್ಲಿ ತಾವು ವಾಸ್ತವ್ಯವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅವರಿಗೆ ಬಾಡಿಗೆ ಹಣವನ್ನು ಕೂಡ ಕೊಡ್ತಾ ಇದ್ದೀವಿ ಸರ್. ಇಂಥ ಒಂದು ಆದ್ರೆ ಇವರು ಬಾಡಿಗೆ ಸರ್ಕಾರ ಯಾಕೆ ಬಾಡಿಗೆ ಹಣ ಕೊಡ್ತೈತೆ ಅಂತಂದ್ರೆ ಆ ಗ್ರಾಮೀಣ ಪ್ರದೇಶದಲ್ಲಿ ವಾಸ್ತವ್ಯವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಹಣವನ್ನು ಕೊಡ್ತಾ ಇದ್ದಾರೆ. ಆದ್ರೆ ಈಗಿರುವ ಆರೋಗ್ಯ ಸುರಕ್ಷಾ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಶಿಗ್ಗಾಂವು, ಹುಬ್ಬಳ್ಳಿ, ಬಂಕಾಪುರ, ಹಾವೇರಿ ಅವ್ರಿಗೆ ಎಲ್ಲಿ ತಿಳಿತೈತಿ ಅಂತ ಒಂದು ನಗರ ಪ್ರದೇಶಗಳನ್ನ ಹೋಗಿ ಅಲ್ಲಿ ಮನಿ ಮಾಡಿಕೊಂಡು ಆ ಬಾಡಿಗೆ ಹಣವನ್ನು ಅಲ್ಲಿ ಕೊಡ್ತಾ ಇದ್ದಾರೆ. ಇದು ಖಂಡನೀಯ. ಇದು ಸರ್ಕಾರಕ್ಕೆ ಮಾಡ್ತಾ ಇರ್ತಕ್ಕಂಥ ಮಹಾ ಮೋಸ. ಅದಕ್ಕೆ ನಾನು ಇವತ್ತು ಹೇಳ್ತಾ ಇದ್ದೇನೆ, ಈ ಕೂಡಲೇ ಏನು ವಾಸ್ತವಕ್ಕೆ ಏನು ಅಲ್ಲಿ ಇರ್ತಕ್ಕಂಥ ಮಹಿಳಾ ಏನು ಆರೋಗ್ಯ ಸುರಕ್ಷಾ ಅಧಿಕಾರಿಗಳನ್ನ ಈ ಕೂಡಲೇ ತಾವು ಅಲ್ಲಿ ವಾಸ್ತವ್ಯ ಉಳಿಯ ಹಾಗೆ ನೋಡ್ಕೋಬೇಕು. ಈ ಹಿಂದೆ ಎಷ್ಟೆಷ್ಟು ಜನಕ್ಕೆ ನೀವು ಬಾಡಿಗೆ ಕೊಟ್ಟಿದ್ದೀರಿ, ಆ ಬಾಡಿಗೆ ಹಣವನ್ನು ಕೂಡ ಅವ್ರ ಕಡೆಯಿಂದ ಮರಳಿ ಪಡಿಬೇಕು. ಮರಳಿ ಪಡೆದು ಸರ್ಕಾರಕ್ಕೆ ಅದನ್ನ ಜಮಾ ಮಾಡ್ತಕ್ಕಂಥ ಕೆಲಸ ಆಗ್ಬೇಕು. ಒಂದ್ ವೇಳೆ ತಾವೇನಾದ್ರೂ ಈ ಕೆಲಸವನ್ನ ಮಾಡದೆ ಹೋದ್ರೆ ನಾವು ಮುಂದೆ ಯಾವ ದಾರಿ ಹಿಡಿತೀವಿ ಅನ್ನೋದು ಕೂಡ ನಾನು ಹೇಳಕ್ಕಾಗಲ್ಲ. ಯಾಕಂತಂದ್ರೆ ಇವತ್ತು ಅಧ್ಯಕ್ಷರು ಎಲ್ಲ ಮುಖಂಡರುಗಳಿಗೆ ಮನವಿ ಕೊಡೋದಕ್ಕೆ ಧನ್ಯವಾದಗಳು. ನಿಮ್ಮ ಹೇಳಿಕೆ ಪ್ರಕಾರ ನಮ್ಮಲ್ಲಿ 38 ಸಬ್ ಸೆಂಟರ್ಗಳಿದ್ದಾವೆ. ಅದರಲ್ಲಿ
ಅರ್ಧಕ್ಕರ್ಧ ಈಗ ಖಾಲಿ ಇದ್ದಾವೆ. ಅಂದರೆ PSCOಗಳಂತ ಹೇಳ್ತೀವಲ್ಲ, ಆಫೀಸರ್ಸ್ ಅಂತ ಹೇಳ್ತೀವಲ್ಲ, ಕಿರಿಯ ಆರೋಗ್ಯ ಮಹಿಳಾ ಸಹಾಯಕರಿರಲ್ಲ, ಅವರಲ್ಲಿ ಒಂದು 50% ಎಲ್ಲ ಕಡಿಮೆ ಇದೆ. ಅದರಲ್ಲೂ ಉಳಿದವರಿಗೆಲ್ಲ ನಾವು ಹೆಡ್ ಕ್ವಾರ್ಟರ್ನಲ್ಲಿ ಇರೋದಕ್ಕೆ ಹೇಳ್ತಾ ಇದ್ದೀವಿ. ಈಗ ನೀವು ಮನವಿ ಕೊಟ್ಟಿದ್ದನ್ನು ನಾನು ಇಮಿಡಿಯೇಟಾಗಿ DHO ಅವರಿಗೆ ಕಳಿಸ್ಬಿಟ್ಟು ಅದ್ರ ಬಗ್ಗೆ ಏನು ಆ್ಯಕ್ಷನ್ ತೊಗೋಬೇಕಾಗುತ್ತೋ ಅದನ್ನು ತೊಗೊಳೋದಕ್ಕೆ ಹೇಳ್ತಾ ಇದ್ದೇವೆ. ಎಲ್ಲರಿಗೂ ಕಟ್ಟುನಿಟ್ಟಾಗಿ ಅಲ್ಲೇ ವಾಸ ಮಾಡೋದಕ್ಕೆ ಹೇಳಿ, ಅಕಸ್ಮಾತ್ ಮಾಡಲಿಲ್ಲ ಅಂದರೆ ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಳೋದಕ್ಕೆ ಇವತ್ತೇ ನಾವು DHO ಅವರಿಗೆ ಲೆಟರ್ ಬರೀತೇವೆ. ಇನ್ನೊಂದು ವಿಚಾರ ಏನು ಅಂತಂದರೆ, ಈ ಉಪಕೇಂದ್ರ ಅನ್ನುವ ಇದರಲ್ಲಿ ಹೆರಿಗೆ ವಿಚಾರ ಬಂತು. ಹೆರಿಗೆಗೆ ಪ್ರಾಥಮಿಕ ಚಿಕಿತ್ಸೆ ಕೊಟ್ಟು ಅದನ್ನು ಇಮಿಡಿಯೇಟಾಗಿ ತಾಲೂಕು ಆಸ್ಪತ್ರೆ ಇಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಶಿಫ್ಟ್ ಮಾಡಬೇಕಾಗತ್ತೆ. ಅದ್ರ ಬಗ್ಗೆನೂ ಅವರಿಗೆ ಟ್ರೈನಿಂಗ್ ಆಗಿದೆ, ಅದ್ರ ಬಗ್ಗೆನೂ ಅವರಿಗೆ ಮಾಹಿತಿಗಳನ್ನೆಲ್ಲ ಕೊಟ್ಟಿದ್ದೇವೆ. ಸೊ ಹಾಗಾಗಿ ಇವರು ಹೇಳಿದ ಹಾಗೆ ನಾವೀಗ ಎಲ್ಲಿ ನಮ್ಮಲ್ಲಿ ಗೌರ್ಮೆಂಟ್ ಬಿಲ್ಡಿಂಗ್ ಇಲ್ಲೆಲ್ಲ ಅಲ್ಲೆಲ್ಲ ನಾವು ಈಗ ಬಾಡಿಗೆ ಕೊಟ್ಟು ಅಲ್ಲಿ ಉಪಕೇಂದ್ರ ನಡೆಯುವಂತೆ ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ PSCO ಇಲ್ಲ ಅಂದರೆ CHOಗಳಂತ ವರ್ಕ್ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಇವತ್ತೇ ನಾನು ನನ್ನ ಆಫೀಸ್ ಕಡೆಯಿಂದ ಅವರಿಗೆ ವಾಸ್ತವ್ಯ ಮಾಡೋದಕ್ಕೆ ಹೇಳ್ತೇನೆ. ಅದ್ರ ಜೊತೆಗೇ DHO ಅವ್ರಿಗೂ ಅದ್ರ ಬಗ್ಗೆ ಕ್ರಮ ವಹಿಸೋದಕ್ಕೆ ಅಥವಾ ಅವರಿಗೆ ಮಾಹಿತಿಗೋಸ್ಕರ ನಾನು ಇವತ್ತಿನೇ ಅವ್ರಿಗೆ ಕಳಿಸ್ಬಿಟ್ಟು ಅದ್ರ ಬಗ್ಗೆ ವಿಚಾರ ಮಾಡ್ತೀನಿ. ಅದು ಬಿಟ್ಟರೆ ಈಗ ಅಕಸ್ಮಾತ್ ಎಲ್ಲಿ ಉಪಕೇಂದ್ರಗಳು ಇರೋದಿಲ್ಲಲ್ಲ, ಅಲ್ಲಿ ಯಾರಾದರೂ ದಾನ ಕೊಟ್ಟರೆ ಅಲ್ಲಿ ಬಿಲ್ಡಿಂಗ್ ಕಟ್ಟಿಸುವಂಥ ಒಂದು ಒಂದು ಸೌಲಭ್ಯನೂ ಇದೆ. ಅದನ್ನು ನಾವೀಗ ಯಾರಾದರೂ ದಾನ ಕೊಡ್ತಾರೆ ಅಂತ ಕೇಳ್ಕೊಂಡು ಇದ್ದೀವಿ. ಕೆಲವೊಂದು ಕಡೆ ಕೊಡ್ತಾ ಇದ್ದಾರೆ, ಕೆಲವೊಂದು ಕಡೆ ಇನ್ನೂ ಬಂದಿಲ್ಲ. ಆಂದಲಿಗೆ ಇದರಲ್ಲಿ ಕೊಡ್ತಿದ್ದಾರೆ, ಬಟ್ ಅದು ಊರಿಗೆ ದೂರ ಇರೋದ್ರಿಂದ ನಾವು ಅದನ್ನು ಇನ್ನೊಂದ್ಸರಿ ಮರು ವಿಚಾರ ಮಾಡ್ತಾ ಇದ್ದೇವೆ. ಆದಷ್ಟು ಅದು ಇದೆ ಅಲ್ಲ ಸರ್, ಈಗ ಅದು ಆಲ್ರೆಡಿ ಅದಿದೆ, ಅಲ್ಲಿ ಇದೆಯಲ್ಲ, ಅಲ್ಲಿ ಒಳ್ಳೆ ಕೇಂದ್ರ ಇದೆ, ಯಾಕೆ ಬರೋದಲ್ಲ ಅವರು? ಹೌದು, ಉನ್ನತ ಅಲ್ಲಿ ಈಗ ಇಬ್ಬರು ಇಲ್ಲ. ನೀವು ಹೇಳಿದ್ರಿ, ಏನು ಹೇಳಿದ್ರಿ? ಸೊ ನಮ್ದು ಸಿಬ್ಬಂದಿಗಳು ಕಮ್ಮಿ ಅದಾರ, ಬೇರೆ ಬೇರೆ ಎರಡು ಕಡೆಗೆ ಚಾರ್ಜ್ ಕೊಟ್ಟಿದೆ. ನಾವು ಎರಡು ಕಡೆಗೆ ಅವ್ರಿಗೆ ವಾಸ್ತವ್ಯ ಮಾಡೋದು ಹೇಳಲ್ಲ, ಒಂದು ಕಡೆ ಅವ್ರು ಇರ್ಬೇಕು ತಾನೇ ಅವರು. ಹೆಡ್ ಕ್ವಾರ್ಟರ್ಲಿ ಅವ್ರಿಗೆ ವಾಸ್ತವ್ಯ ಮಾಡೋದಕ್ಕೆ ಇವತ್ತೇ ಅಧಿಕಾರರಾಗಿ ನಾನು ಅವರಿಗೆ ಡೈರೆಕ್ಷನ್ ಕೊಡ್ತೇನೆ. ಹಾಗೆಯೇ ಇದನ್ನು DHO ಅವ್ರಿಗೂ ನಾನು ಮಾಹಿತಿನ ಇಮಿಡಿಯೇಟ್ ಕಳಿಸಿ ಕ್ರಮ ವಹಿಸಿದ್ದಾರೆ. ನಾನು ಧನ್ಯವಾದಗಳು. ಬರ್ರಿ, ಬರ್ರಿ. ಹಾಂ